ನಿಲ್ಲಿಸಿದ ಬೈಕ್ಗಳೇ ಖದೀಮರ ಟಾರ್ಗೆಟ್. ಕಲಬುರಗಿಯ ದೇವಿನಗರದ ಜನರು ಸಿಡಿದೆದ್ದಿದ್ದಾರೆ. ಮಧ್ಯರಾತ್ರಿ ವೇಳೆ ಕಳ್ಳನೋರ್ವ ಮನೆ ಮುಂದೆ ನಿಲ್ಲಿಸಿದ ಬೈಕ್ ಕದ್ದು ಹೋಗಿದ್ದಾನೆ. ದೇವಿನಗರ, ರಾಘವೇಂದ್ರ ನಗರಗಳಲ್ಲಿ ಸತತ ಬೈಕ್ ಕಳ್ಳತನ ಹೆಚ್ಚಾಗಿದ್ದು ಸಾರ್ವಜನಿಕರ ಆತಂಕ ಹೆಚ್ಚಾಗುವಂತೆ ಮಾಡಿದೆ. ಕಳೆದ ತಿಂಗಳಲ್ಲಿ 10ಕ್ಕೂ ಹೆಚ್ಚು ಬೈಕ್ಗಳು ಕಳ್ಳತನವಾಗಿದೆ. ಬೈಕ್ ಮಾತ್ರವಲ್ಲ, ಆಟೋ, ಗ್ಯಾಸ್ ಸಿಲಿಂಡರ್, ಕಬ್ಬಿಣದ ಗೇಟ್ಗಳನ್ನು ಕಳ್ಳರು ಬಿಡ್ತಿಲ್ಲ. ಯಾರ ಅಂಜಿಕೆ ಅಳುಕಿಲ್ಲದೆ ಕದ್ದು ಹೋಗ್ತಿದ್ದಾರಂತೆ. ಮಧ್ಯಮ ವರ್ಗದವರು ಕೂಲಿ ಕೆಲಸಕ್ಕೆ ಅನುಕೂಲವಾಗ್ಲಿ ಅಂತ ಬೈಕ್ ಖರೀದಿಸಿದಂದ್ರೆ ಕಳ್ಳರು ಅವುಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡಿಕೊಂಡು ಹೋಗ್ತಿದ್ದಾರೆ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಭಾಳ ಗಾಡಿ ಕಳ್ತನ ಆಗ್ತಾವ್ರು. ಇಲ್ಲೊಂದು ಗ್ರಿಲ್, ಒಂದು 80 kg ಗ್ರಿಲ್ ಎತ್ಕೊಂಡಿದ್ದಾರೆ. ಅದನ್ನು ಹಸಿಕನಾಗ ಎತ್ಕೊಂಡಿದ್ದಾರೆ 4 ಗಂಟೆ. ಭಾಳ ಕಳ್ತನ ಆಗ್ತಾರೆ. ಏನಿಲ್ಲ, ಯಾರಿಗೆ ಹೆದರಿಗೆ ಭಯನೇ ಇಲ್ಲರಿ. ಆಯಿತು, ಈ ಮನೆ ಬ್ಯಾಕ್ ಸೈಡ್, ಹಿಂದಿನ ಸೈಡ್ ರೀ. ಮೊನ್ನೆ ನಸಿಕನಾಗ ರಾತ್ರಿ 12 ರೀ ಒಂದು 2 ಮೊಬೈಲ್ ಒಯ್ದಾರೆ ರೀ. ಇಬ್ಬರು ಗಂಡ ಹೆಂಡತಿ ಅವರು ಮನೆಗಿದ್ದಾರೆ. ರಾತ್ರಿ ಹಿಂದಿಂದ 2 ಮೊಬೈಲ್ ಒಯ್ದಾರೆ. ಇದು ಮೊಬೈಲ್ ಒಯ್ದು ಒಂದು 5 ದಿವಸ ಆಯ್ತು ನೋಡ್ರಿ ಅಷ್ಟೇ. ಒಂದು 15,000 ಒಂದು 20,000 2 ಮೊಬೈಲ್ ಒಯ್ದಾರೆ. ಭಾಳ ಕಷ್ಟ ಸರ್. ಆಗಲ್ಲ. ಈಗ ಇನ್ನೂ ಗಾಡಿನೂ ತೋತಾ ಇಲ್ಲ ರೀ. ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಪೊಲೀಸರು ನೋಡ್ತೇವೆ, ಹುಡುಕ್ತೇವೆ ಅಂತಾರೆ. ಏನು ಹುಡುಕ್ತಾರೆ? ಇನ್ನು ರಾತ್ರಿ ಮಾತ್ರವಲ್ಲದೆ ಹಾಡು ಹಗಲೇ ಕಳ್ಳತನ ನಡೆಯುತ್ತಿದೆಯಂತೆ. ಮನೆ ಮುಂದೆ ಬೈಕ್ ನಿಲ್ಲಿಸಿ ಮನೆಯೊಳಗೆ ಹೋಗಿ ಬರೋದ್ರಲ್ಲಿ ಕಳ್ಳರು ನಕಲಿ ಕೀ ಬಳಸಿ ಕಳ್ಳತನ ಮಾಡ್ತಿದ್ದಾರಂತೆ. ಹೀಗೆ ಮೇಲಿಂದ ಮೇಲೆ ಕಳ್ಳತನ ಪ್ರಕರಣಗಳು ವರದಿಯಾಗ್ತಿದ್ರು ಪೊಲೀಸರು ಕಣ್ಮುಚ್ಚಿ ಕುಳಿತಿದ್ದಾರೆ. ಕಳ್ಳತನವಾದಾಗ ದೂರು ನೀಡಿದ್ರು ಅಸಡ್ಡೆ ಮಾಡ್ತಿದ್ದಾರೆ ಅಂತ ಸಾರ್ವಜನಿಕರು ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮನೆ ಮುಂದೆ ಇರುವಂಥ 80 kg ತೂಕದ ಒಂದು ಗೇಟ್ ಇದ್ರೆ ಅದು ಕೂಡ 4-5 ಜನ ಕೊಡ್ಕೊಂಡು ಹೋಗ್ತಿದ್ದಾರೆ. ಮನೆ ಒಳಗೆ ಹೋಗಿ ಗ್ಯಾಸ್ ಸಿಲಿಂಡರ್ ತೊಗೊಂಡು ಹೋಗ್ತಾ ಇದ್ದಾರೆ. ಬಟ್ ಯಾವುದೇ ಮತ್ತು ಬೈಕ್ ಕಳ್ಳತನ ಅಂತೂ ದಿನದಲ್ಲಿ ಆಗ್ತಾವೆ. ರಾತ್ರಿ ಅಂತ ಬಿಟ್ಟು ದಿನದಲ್ಲಿ ಆಗ್ತಾ ಇದೆ. ನಮ್ಮ RG ನಗರ ಠಾಣೆ ವ್ಯಾಪ್ತಿ ದೇವಿನಗರ ನಿವಾಸಿಗಳು ಭಾಳ ಆತಂಕದಲ್ಲಿ ಇದ್ದೀವಿ. ನಾವು ನಮ್ಮ ವಾಹನ ಹೊರಗಡೆ ನಿಂತಿಸಿ ಮನೆಗೆ ಹೋಗಿ ಹೊರಗೆ ಬರೋ ಅಷ್ಟರಲ್ಲಿ ನಮ್ಮ ವಾಹನ ಇರ್ತದೋ ಇಲ್ಲೋ ಅಂತ ಒಂದು ಭಯದ ವಾತಾವರಣದಲ್ಲಿ ನಾವು ಇದ್ದೀವಿ. CCTV ಹಾಕೋರು ಕೂಡ CCTV ರೆಕಾರ್ಡಿಂಗ್ ಆಗಿದೆ, ಆದರೂ ಕೂಡ ಅದು ಏನೂ ಆಗ್ತಾ ಇಲ್ಲ. ಕಳ್ಳರು ದೇವಿನಗರ, ರಾಘವೇಂದ್ರ ಕಾಲೋನಿ ಬಡಾವಣೆಯ ನಿವಾಸಿಗಳ ನಿದ್ದೆಗೆಡಿಸಿದೆ. ಪೊಲೀಸರು ಕಠಿಣ ಕ್ರಮ ಕೈಗೊಂಡು ಜನರ ನೆಮ್ಮದಿ ಹಾಳಾಗದಂತೆ ನೋಡಿಕೊಳ್ಳಬೇಕಿದೆ.